ಪಂಚಮಿ ಹಬ್ಬ ಅಲ್ಲ ಸ್ನೇಹಿತರೆ, ಅದಕ್ಕೆ ಸ್ವಲ್ಪ ಗ್ರಾಸರಿ ತಂದಿದ್ದೆ. ಶೇಂಗಾ ತಂದಿದ್ದು 1 kg. ಉಂಡೆ ಮಾಡಬೇಕಲ್ಲ ಪಂಚಮಿ ಹಬ್ಬಕ್ಕೆ. ಇದು 1.5 kg ಕಡಲೆ ಇದೆ. 1 kg ಎಳ್ಳು ತಂದಿದ್ದೀನಿ ಸ್ನೇಹಿತರೆ. ಅದಕ್ಕೊಂದು 1 kg ಬೆಲ್ಲ. ಸ್ವಲ್ಪ ರೇಷನ್ ಖಾಲಿ ಆಯಿತು, 1 kg ಸಕ್ಕರೆ ತಂದಿದ್ದೀನಿ ಇರಲಿ ಅಂತ. ಒಂದು ಟಾಟಾ ಉಪ್ಪನ್ನು ತಂದಿದ್ದೀನಿ, ಉಪ್ಪಿನ ಪುಡಿ ಯೂಸ್ ಮಾಡ್ತೀನಿ ನಾನು. 1 ಲೀಟ್ರ್ ಗೋಲ್ಡ್ ವಿನ್ನರು. ರೇಷನ್ ಇತ್ತು, ಸ್ವಲ್ಪ ಖಾಲಿ ಹೋಗಿದ್ದಲ್ಲ ಅಡ್ಡಿ ಮಾಡ್ತೀನಿ. ಹಾಗಾಗಿ ಒಂದು ಕರುಪ್ರ, ಪಂಚಮಿ ಹಬ್ಬಕ್ಕೆ ಬೇಕಲ್ಲ ಕರುಪ್ರ, ಉತ್ತು ಕಾಲು ಬಿಡಕ್ಕೆ ಹೋಗ್ತೀವಲ್ಲ ಅವಾಗ ಕರುಪ್ರ ಬೇಕಾಗುತ್ತೆ ಅಂತ ತಗೊಂಬಂದಿನಿ. ಒಂದು ಸೇವಂತಿ ಊದ್ಬತ್ತಿ ತಂದಿದ್ದೀನಿ. ತುಪ್ಪ, ಇದು ನಂದಿನಿ ತುಪ್ಪ. ಇದು ಹಾಲು ಬಿಡಕ್ಕೆ ಬೇಕಲ್ಲ, ಕಡಲೆಬತ್ತಿ ಮಾಡೋಕ್ಕೆ ಹಾಲು ತುಪ್ಪ ಬಿಡೋಕ್ಕೆ ಬೇಕಲ್ಲ ಅಂತ ತಂದಿದ್ದೀನಿ. ಒಂದು ಹಾಲೌಟ್ ತಂದಿದ್ದೀನಿ ಸ್ನೇಹಿತರೆ. ತುಂಬ ಸೊಳ್ಳೆ ಇದೆಯಲ್ಲ, ರಾತ್ರಿ ನಿದ್ದೆನೇ ಬರಲ್ಲ. ಇದು ಹಾಕ್ಲಿಲ್ದ್ರೆ ನಮಗೆ ಸೊಳ್ಳೆ ಕಚ್ಚಿದ್ರೆ ನಿದ್ದೆನೇ ಬರಲ್ಲ. ನಿದ್ದೆ ಆದರೆ ಎಲ್ಲ ಕೆಲಸನೂ ಮಾಡ್ಬೋದು ಸ್ನೇಹಿತರೆ. ಒಂದು kg ಖಾರ. ನಾನು ಬೆಳಿಗ್ಗೆನೇ ಪಕ್ಷಿಗೆ ಹಾಕ್ತೀನಲ್ಲ ಸ್ನೇಹಿತರೆ, ಗ್ರಾಸರಿ ತಂದಾಗೆಲ್ಲ 1 kg ಖಾರ ತರ್ತೀನಿ ಸ್ನೇಹಿತರೆ ಪಕ್ಷಿಗಳಿಗೆ. ನಾವು ಎಷ್ಟೇ ಮನಸ್ಸು ಕೊಟ್ಟರು, ಅವ್ರು ಎಷ್ಟೇ ಕೊಟ್ಟರು ಕೊಟ್ಟಿಲ್ಲ ಅಂತಾರೆ ಸ್ನೇಹಿತರೆ. ಎಷ್ಟೇ ತಿನ್ನಕ್ಕೆ ಕೊಟ್ಟರು, ಏನೇ ಕೊಟ್ಟರು ಕೊಟ್ಟಿಲ್ಲ ಅಂತ. ಆದರೆ ಪಕ್ಷಿಗಳು ಸೇವೆ ಮಾಡೋದಿದೆಯಲ್ಲ, ಆಹಾರ ಹಾಕೋದು, ಅದು ತುಂಬ ಒಳ್ಳೇದು ಕೆಲಸ ಸ್ನೇಹಿತರೆ. ಪಾಪ ಅವರು ಮೂಕ ಪ್ರಾಣಿಗಳು, ಅವು ಯಾರನ್ನು ಕೇಳ್ತಾರೆ ಊಟಕ್ಕೆ. ಅದಕ್ಕೋಸ್ಕರ ನಾನು ಅರಿತು ಬಾಳಬೇಕು ಮನುಜರೇ. ಅದಕ್ಕೋಸ್ಕರ 1 kg ಖಾರ ತಂದಿದ್ದೀನಿ ಸ್ನೇಹಿತರೆ. ಯಾವಾಗಲೂ ಪ್ರತಿ ತಿಂಗಳೂ ಒಂದು 1 kg ಖಾರ ತರ್ತೀನಿ. ಪಕ್ಷಿಗಳಿಗೆ ಖುಷಿ ಆಗುತ್ತೆ. ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತೀವಿ, ನಾವು ಎಷ್ಟೇ ತಿಂದು ತೆಗಿದ್ರೂ ನಮಗೋಸ್ಕರ ಇದು ನಿಸ್ವಾರ್ಥ ಸೇವೆಯಾಗಿ ನಾನು ಮಾಡ್ತಾಯಿದ್ದೀನಿ ಕೆಲವೊಂದೊಂದು. ಅದು ಹೇಳ್ಕೊಳ್ಬಾರ್ದು ಸ್ನೇಹಿತರೆ. ಒಂದು ಅರ್ಧ kg ಅಷ್ಟು ಉದ್ದಿನಬೇಳೆ ತಂದೀನಿ. ಇತ್ತು ಮನೇಲಿ 1 kg ಇರಲಿ ಅಂತ ತಗೊಂಬಂದಿದ್ದೀನಿ. ಹೀಗೆ 1 ರಿನ್ ಸೋಪ್ ತಂದಿದ್ದೀನಿ. ಯಾಕಪ್ಪ ಅಂದರೆ ನಮ್ಮ ಮನೇಲಿ ವಾಷಿಂಗ್ ಮಿಷಿನಿಗೆ ಹಾಕ್ತೀವಲ್ಲ, ಲಿಕ್ವಿಡ್ ಜಾಸ್ತಿ ಆದರೆ ಒಂದು ಇರಲಿ ಎಕ್ಸ್ಟ್ರಾ ಅಂತ ತಂದಿದ್ದೀನಿ. ಅದೇನು ಯೂಸ್ ಆಗಲ್ಲ ನಮಗೆ. ನೀನು ಹೆಣ್ಮಕ್ಳು ಪಾತ್ರೆ ತಿಕ್ಕೋದಿದೆಯಲ್ಲ, ಗಂಡು ಮಕ್ಳ ಹತ್ರ ಬೇಯಿಸ್ಕೊಂಡು, ಅದಕ್ಕೆ ಎಗ್ಸೋ ತಂದಿದ್ದೀನಿ. ಏನು ಬರೋ ತಿಕ್ಕದೇ ಮಾಡ್ತೀಯಾ ಅಂತಾರೆ. ಮತ್ತು ಪಾತ್ರೆ ತೊಳೆದಿದ್ರೆ ಕ್ಲೀನಾಗಿರ್ಬೇಕಲ್ಲ ಸ್ನೇಹಿತರೆ. ಇಷ್ಟು ಹಬ್ಬಕ್ಕೆ, ಪಂಚಮಿ ಹಬ್ಬಕ್ಕೆ ಇಷ್ಟನ್ನು ತಂದಿದ್ದೀನಿ ಸ್ನೇಹಿತರೆ.